ಹಾಯ್, ನಾನು ನಿಮ್ಮ ಹೇಮಾ ಸುಮನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ, ವೀಡಿಯೋ ವಾಚ್ ಮಾಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏಳು ಕೊಳ್ಳ ಸುತ್ತಾಡಿ ಬಂದೆ ತಾಯಿ ಎಲ್ಲಮ್ಮ, ಏಳು ಜನ್ಮ ನೀ ನನ್ನ ಕಾಪಾಡಮ್ಮ ಎಲ್ಲಮ್ಮ. ಓ ಆದಿಶಕ್ತಿ, ಓ ಮಹಾಶಕ್ತಿ, ಸರ್ವಮಂಗಳೇ ಸರ್ವಶಕ್ತಿಯೇ ಸೇವೆಯ ಭಾಗ್ಯ ನೀಡಮ್ಮ. ಉಧೋ ಎನ್ನಿರೋ ಉದ್ಧಾರವಾಗಿರು, ನಮ್ಮೆಲ್ಲಮ್ಮ ತಾಯಿಗೆ ಶರಣು ಬಂದಿರು. ಉಧೋ ಎನ್ನಿರೋ ಉದ್ಧಾರವಾಗಿರು, ಇದು ಭರತ ಹುಣ್ಣಿಮೆಯ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಅಮ್ಮನಿಗೆ ಅಂದರೆ ಮಾರನೇ ದಿನ ಇದು ಅಭಿಷೇಕ ಆಗಿ, ಗಂಗಾ ಪೂಜೆ ಎಲ್ಲ ಆಗಿ, ಅಭಿಷೇಕ ಆಗಿ ಆನಂತರ ಮತ್ತೆ ಅಭಿಷೇಕ ಮಾಡಿ ಅಮ್ಮನಿಗೆ ಈಗ ಅಮ್ಮನಿಗೆ ಅಲಂಕಾರಗಳನ್ನ ಮಾಡ್ತಾರೆ. ಅಲಂಕಾರ ಮಾಡಿ ಅಮ್ಮ ಇವಾಗ ಸಂಪೂರ್ಣವಾಗಿ ಮುತ್ತೈದೆ ಸ್ಥಾನನ ಪಡ್ಕೋತಾರೆ. ಅದು ಹುಣ್ಣಿಮೆ ದಿವಸ ಆಗಿರುತ್ತೆ, ಅಂದರೆ ಭರತ ಹುಣ್ಣಿಮೆಯ ದಿನ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ನೀವು ನೋಡಿ ವಿಡಿಯೋನ. ಸವದತ್ತಿ ಕ್ಷೇತ್ರದಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಅಲಂಕಾರಗಳು ಅವತ್ತು ಅರ್ಶಿನ ಕುಂಕುಮ ಬಂದಿರೋ ದಿವಸ ಆಗಿರೋದ್ರಿಂದ, ತಾಯಿಗೆ ಅರ್ಶಿನ ಕುಂಕುಮ ಬಂದಿರೋ ದಿನ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ವಾಚ್ ಮಾಡಿ ಇಲ್ಲೊಂದು ಗಂಟೆ. ಥರ ತುಪ್ಪದ ದೀಪದಿಂದ ಅಮ್ಮನಿಗೆ ಆರತಿಗಳನ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಭಂಡಾರ ತಾಯಿ ನಮ್ಮವ್ವ ಎಲ್ಲವ್ವ ತಾಯಿ ಆಗಿರ್ತಾರೆ. ತುಂಬಾ ಖುಷಿಯಾಗುತ್ತೆ. ಆ ಭಂಡಾರನೆಲ್ಲ ಈ ಸವದತ್ತಿ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಚೆಲ್ಲಾಡಿ ಮತ್ತು ಡ್ಯಾನ್ಸ್ಗಳನ್ನ ಆಡಿ, ಆ ಕ್ಷೇತ್ರದಲ್ಲಂತೂ ನೋಡಬೇಕು ನೀವು. ತುಂಬಾ ಚೆನ್ನಾಗಿರುತ್ತೆ ಆ ಕ್ಷೇತ್ರದಲ್ಲಿ. ಹಾಗೆ ನಮ್ಮ ತಾಯಿ ಕೂಡ ಈ ಕ್ಷೇತ್ರದಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರಗಳನ್ನ ಮಾಡಿಸ್ಕೊತಾರೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆಲ್ಲ ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳನ್ನ ಎಲ್ಲ ಮಾಡಿದ್ರು ಭರತ ಹುಣ್ಣಿಮೆ ದಿನ. ತುಂಬ ವೀಡಿಯೋಗಳು ಇನ್ನೂ ಮಿಸ್ ಆಗೋಯಿತು. ನಾನು ತಗೊಳ್ಳೋದನ್ನು ಅದು ಆಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಸಾಧ್ಯ ಆಗಿರೋಷ್ಟು ನನ್ನ ವೀಡಿಯೋನ ತೊಗೊಂಡಿದ್ದೀನಿ. ಸೊ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಇನ್ನಷ್ಟು ವೀಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ